ಎತ್ತನಹೊಳೆಯಲ್ಲಿ 8 TMC ಸಿಗೋದು ಅಂತ ಹೇಳ್ಬಿಟ್ಟು ಮೊನ್ನೆ ಇದು ಸದನದಲ್ಲೇ ವರದಿ ಕೊಟ್ಟಿದ್ದಾರೆ ಸರ್ ನಮ್ಮ ನೀರಾವರಿ ಸಚಿವರು. ಯಾರು? DK ಶಿವಕುಮಾರ್ ಅವರು. ನೋಡಪ್ಪ ಹೇಳೆ ಸರ್, ಇವರು ಮುಳಬಾಗಿಲು ಶಾಸಕರು ಕೇಳಿದ ಪ್ರಶ್ನೆಗೆ ನೀವು ಕೊಟ್ಟಿರೋ ಉತ್ತರ 8 TMC ನೀರು ಮಾತ್ರ ಸಿಗುತ್ತೆ ಎತ್ತಿನಹೊಳೆಯಲ್ಲಿ ಅಂತ ಹೇಳಿದ್ರಿ. ಯಾರು ಹೇಳಿದ್ರಿ? ಎತ್ತಿನಹೊಳೆ ನಾವು ಈಗಾಗಲೇ ಎಲ್ಲೆಲ್ಲಿಂದ ನೀರು ತಗೋಬೇಕು ಅಂತ ತೀರ್ಮಾನ ಮಾಡಿದ್ದೀವಿ. 14 TMC ಕುಡಿಯೋ ನೀರಿಗೆ, 8 CMC ಕೆರೆ ತುಂಬಿಸ್ಲಿಕ್ಕೆ, 14+8 ಒಟ್ಟು 24 TMC ಲೆಕ್ಕ ಇದೆ. ನಾವು ಆವ್ರೇಜ್ ಏನು 10 ವರ್ಷದ ಏನು ಲೆಕ್ಕ ಹಾಕಿದೀವಿ ಆ ಲೆಕ್ಕದ ಮೇಲೆ ಹೇಳ್ತಾ ಇದ್ದೀವಿ. ನಮ್ಮ ಸರ್ಕಾರ ಬದ್ಧತೆ ಇದೆ. ಒಂದಿನ ಚಿಕ್ಕಬಳ್ಳಾಪುರ, ಕೋಲಾರ ಮತ್ತು ಬೆಂಗಳೂರು ಉತ್ತರ ಇವತ್ತಾಗಿದೆಯಲ್ಲ, ಎಲ್ಲ ಮಾಧ್ಯಮದವರೆಲ್ಲ ರೆಡಿಯಾಗಿರಿ. ನಾನೇ ನಿಮ್ಮನ್ನ ಕರ್ಕೊಂಡೋಗಿ ಏನೇನು ಕೆಲಸ ಮಾಡಿದ್ದೀವಿ, ನೀರು ಹೆಂಗೆ ಈಚೆ ತೆಗ್ದಿದ್ದೀವಿ, ಯಾವ ರೀತಿ ಕೆಲಸ ಆಗಿದೆ, ಇಡೀ ಭಾರತದಲ್ಲಿ ಎಲ್ಲೂ ಆಗಿಲ್ಲ. ಎಲ್ಲ ಕರ್ಕೊಂಡೋಗಿ ನಿಮ್ಮನ್ನ ತೋರ್ಸೋಂಥ ಕೆಲಸ ಮಾಡ್ತೀವಿ. ನಾನು ಮೊನ್ನೆ ನಮ್ಮ ಮುನಿಯಪ್ಪನವರು ನಾವೆಲ್ಲ ಹೋಗಿ ಬಂದಿದ್ದೀವಿ. ಇವ್ರು ಕರೆದಿದ್ದು ಎಲ್ಲ ಬೇರೆ ಹೊರಟ್ಬಿಟ್ರಿ. ಇವರು ನಿಮ್ಮನ್ನು ಎಲ್ಲ ಬನ್ನಿ, ಅಲ್ಲಾಗಿರೋಂಥ ಕೆಲಸ ಏನು ಪವರ್ ಸ್ಟೇಷನ್ಗಳಾಗಿದೆ, ಅಕ್ವಿಡೆಕ್ ಏನಾಗಿದೆ, 10.5 ಕಿಲೋಮೀಟರ್ ಅಕ್ವಿಡೆಕ್, 40 ಮೀಟರ್ ಮೇಲ್ಗಡೆ ಲೈನ್ ನೀರ್ನ ನಿಮ್ಗೆ ತಂದ್ಕೊಡ್ಬೇಕು ಈ ನೀರಿಗೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಮಾಡಿದೀವಿ. ಇವತ್ತಾನೆ ಕ್ಯಾಬಿನೆಟ್ ಅಲ್ಲಿ ಏನು ನಮ್ಮ ಹಿಂದೆ ಒಂದು ತೀರ್ಮಾನ ಆಗಿತ್ತು ಬಿಜೆಪಿ ಗೌರ್ಮೆಂಟ್ ಅಲ್ಲಿ, ಬರೀ 1.89 TMC ಮಾತ್ರ ಸ್ಟೋರ್ ಮಾಡಬೇಕು ಅಂತ ಆಗಿತ್ತು. ಇವತ್ತು ಪರಮೇಶ್ವರ್ ಅವರು ನಾವು ಎಲ್ಲ ಕೂತ್ಕೊಂಡು ಮಾತಾಡಿ ಅಲ್ಲೂ ಕೂಡ ಈಗ ಕೊರಟಗೆರೆಲ್ಲೂ ಕೂಡ ಒಂದಷ್ಟು ತೆಗೆದುಕೊಂಡು ಜಾಗನ, ಯಾಕೆಂದ್ರೆ ನೀರನ್ನ ನಾವು ಬರೀ ಡಿಸ್ಟ್ರಿಕ್ಟ್ ಅಲ್ಲಿ ಡ್ಯಾಮ್ ಹಾಕ್ಲಿಕ್ಕೆ ಆಗುದಿಲ್ಲ ಅಂತೇಳಿ ಈಗ ನಾವು 3 TMC ನೀರನ್ನ ಸ್ಟೋರ್ ಮಾಡಲಿಕ್ಕೆ, ಅದು ಒಂದು ಮೇಜರ್ ಡಿಸಿಷನ್ ನಾವು ಬ್ಯಾಲೆನ್ಸಿಂಗ್ ರಿಸರ್ವ್ ಮಾಡಲಿಕ್ಕೆ 2 ಜಿಲ್ಲೆಗಳ ಮಧ್ಯದಲ್ಲಿ ಮಾಡಲಿಕ್ಕೆ ತೀರ್ಮಾನವನ್ನ ಮಾಡಿದ್ದೇವೆ. ಕೆಲಸದ ಬಗ್ಗೆ ಅಲ್ಲ, ನೀವು ಕೊಟ್ಟಿರೋ ಉತ್ತರದಲ್ಲಿ 8 TMC ನೀರು ಮಾತ್ರ ವರ್ಷದಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ನೋಡೋಣ ಅದೇನು ನೀವೇನ್ ಹೇಳ್ತಾ ಇದ್ರೆ ಅರ್ಥ ಆಗಿಲ್ಲ, ಚೆಕ್ ಮಾಡ್ತೀನಿ.